ಏನು ಸರ್ಕಾರ ಒಳ್ಳೆ ತೀರ್ಮಾನ ಮಾಡಿದೆ. ಬಹುತೇಕ 40 ವರ್ಷಗಳ ಸಂಘ ಸಂಸ್ಥೆಗಳು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಮಾದಿಗ ನಡುವರ ಸಮಿತಿ, ದಲಿತ ಸಂಘರ್ಷ ಸಮಿತಿ, ಇದಕ್ಕೆ ಪರವಾಗಿ ಅಂತ ಹೋರಾಟ ಮಾಡಿದ ಎಲ್ಲ ಸಂಘ ಸಂಸ್ಥೆಗಳು, ಹೋರಾಟ ಸಮಿತಿಗಳು ಫಲ ಇವತ್ತು 40 ವರ್ಷ ಆದಮೇಲೆ ಇದೊಂದು ಅವಕಾಶ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನವನ್ನ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟ ಅವಿರೋಧವಾಗಿ ತೀರ್ಮಾನ ಮಾಡಿದೆ. ನಾಗಮೋಹನ್ ದಾಸ್ ಅವರ ರಿಪೋರ್ಟ್ ಅನ್ನು ಒಪ್ಪಿಕೊಂಡಿದ್ದೀವಿ. ಜನಸಂಖ್ಯೆ ಆಧಾರದ ಮೇಲೆ ಮಾಡುವಾಗ ಸ್ವಲ್ಪ ಹೈಕೋರ್ಟ್ ಒಂದು ಆದೇಶವನ್ನು ಮಾಡಿದಾಗ ನೀವು ರಿಸರ್ವೇಶನ್ 56ಕ್ಕೆ ಹೋಗಬಾರ್ದು, 50ರೊಳಗಡೆ ಮಾಡಬೇಕು ಅಂತ ಹೇಳಿದಾಗ ನಾವು 56ಕ್ಕೆ 665 ಅನ್ನು ಮಾಡಿದ್ದೀವಿ. ಕೋರ್ಟ್ ಅವರು ಫೈನಲ್ ವರ್ಡಿಕ್ಟ್ ಆಗೋ ತನಕ 665 ಅನ್ನು ಇಟ್ಟಿರ್ತೀವಿ ಜಾರಿಯಲ್ಲಿ. ಆದರೆ ನಾವು ಇಂಪ್ಲಿಮೆಂಟ್ ಮಾಡೋದು ಅದನ್ನ 5.25 4.25 ತರ ಮಾಡ್ಕೊಂತೀವಿ. ABC ಇಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಅದು ಲೆಫ್ಟ್ ಆಗಲಿ, ರೈಟ್ ಆಗಲಿ, ಬೋವಿ, ಲಂಬಾಣಿ, ಕೊರ್ಮ, ಕೊರಚ, ಮೋಸ್ಟ್ ಬ್ಯಾಕ್ವರ್ಡ್. ನಾಗಮೋಹನ್ ದಾಸ್ ರಿಪೋರ್ಟ್ ಅದನ್ನ ನಾವು ಸಂಪೂರ್ಣವಾಗಿ ಒಪ್ಪಿಕೊಂಡು ಮಾಡಿದ್ದೇವೆ. ಇದರಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಈ ತೀರ್ಮಾನ ಆಗಿದೆ. ಈಗ ಅದು ಇನ್ನ ಏನು 56,000 ಹುದ್ದೆ ಜೊತೆಗೆ ಇನ್ನು ಆಗಬೇಕಾಗಿರೋ ಎಲ್ಲದಕ್ಕೂ ಕೂಡ ಅನ್ವಯಿಸುವಂತ ತೀರ್ಮಾನ ಇಟ್ಟಿದ್ವಿ. ಬಹುತೇಕ ಇಂಥ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಅಭಿನಂದನೆ ತಿಳಿಸಬೇಕು. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ಅಭಿನಂದನೆ ತಿಳಿಸಬೇಕು. ಸಚಿವ ಸಂಪುಟ ಒಂದು ದಿಟ್ಟ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಮುಖ್ಯಮಂತ್ರಿಯವರು ಈ ವಿಷಯದಲ್ಲಿ ಅವರಾಗಲೂ ಕೂಡ ಶೋಷಿತ ವರ್ಗಗಳ ಪರವಾಗಿ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಅಂತೇಳಿ ಅವರ ಅಹಿಂದ ಹೋರಾಟ ಇವತ್ತು ನಿಜವಾಗ್ಲೂ ಕೂಡ ಯಾರು ನಿಜವಾಗಿ ಶೋಷಿತ ವರ್ಗಗಳಿದ್ರು, ಯಾರು ವಂಚಿತರಾಗಿದ್ರು, 101 ಜಾತಿಯಲ್ಲಿ ವಂಚಿತರಾಗಿ ಅತಿ ಹಿಂದುಳಿದವರಿಗೆ ನ್ಯಾಯ ಕೊಡುವುದರಲ್ಲಿ ಅವರು ಇವತ್ತು ಚರಿತ್ರೆಯ ಪುಟಗಳಿಗೆ ಸೇರಿದ್ದಾರೆ. ಇತಿಹಾಸ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಾವು ಹೋರಾಟ ಸಮಿತಿಗಳು ತಿಳಿಸ್ಬೇಕಾಗ್ತದೆ, ತಿಳಿಸ್ತಾ ಇದ್ದೇವೆ. ಕೇರಳದಲ್ಲಿ ಬಹಳ ಬುದ್ಧಿವಂತರು, ಈ ರಾಜ್ಯದಲ್ಲಿ ದೇಶದಲ್ಲಿ ವಿದ್ಯಾವಂತರಿರೋದು ಹೈಯೆಸ್ಟ್ 100 ಇರೋದಂತ ಕೇರಳ. ಅಲ್ಲೇನು ಮಾಡಕ್ ಹೋದ್ರಾಗಿಲ್ಲ. ಪ್ರತಿ ಕೆಲಸಕ್ಕೆ ಹೋಗೋನು ಒಬ್ಬ ಕಾರ್ಮಿಕ ಕೂಡ ಡಬಲ್ ಗ್ರಾಜುಯೇಟ್ ಇರ್ತಾರೆ. ಯಾರು ಅದ್ರಲ್ಲಿ ಮಾಡಕ್ ಆಗೋದಿಲ್ಲ. ಹೈಯೆಸ್ಟ್ ಎಜುಕೇಶನ್ 100% ಎಜುಕೇಶನ್ ಇರೋದ್ರಿಂದ ಅಲ್ಲಿ ಆಗಿಲ್ಲ ಅಂತ ನನ್ನ ಭಾವನೆ. ಆಗಕ್ಕೆ ಅವಕಾಶ ಆಗಿಲ್ಲ. ಸರಿ.